ಕನ್ನಡ ಚಿತ್ರರಂಗ ಅಷ್ಟೇ ಅಲ್ಲ, ಇಡೀ ಭಾರತೀಯ ಚಿತ್ರರಂಗದಲ್ಲಿ ಈಗ ಟಾಕ್ಸಿಕ್ ಸಿನಿಮಾದ ಜ್ವರ. ಅಂದ್ರೆ ಟಾಕ್ಸಿಕ್ ಸಿನಿಮಾ ಯಾಕೆ ಇಷ್ಟೊಂದು ಹೈಪ್ ಕ್ರಿಯೇಟ್ ಆಗಿದೆ ಅಂತ ಹೇಳಿದ್ರೆ, ಸಿನಿಮಾದ ಹೀರೋ ಯಶ್ ಯಾವಾಗ KGF ಮಾಡಿದ್ರು, KGF ಮುಗಿದ ತಕ್ಷಣ ನೋಡ್ತಾನೆ ಅವರು ಸ್ಟಾರ್ ಗಿರಿನ ಪಡೆದುಕೊಂಡ್ರು. ಭಾರತೀಯ ಚಿತ್ರರಂಗದಲ್ಲಿ ಯಶ್ ತಮ್ಮದೇ ಆದಂಥ ಒಂದು ಉನ್ನತ ಸ್ಥಾನವನ್ನು ಪಡ್ಕೊಂಡು ಮುಂದೆ ಏನು ಮಾಡ್ತಾರೆ ಅನ್ನೋ ಪ್ರಶ್ನೆ ಇಟ್ಟಿದ್ರು. ಸೊ ಯಾವಾಗ ಟಾಕ್ಸಿಕ್ ಸಿನಿಮಾ ಶುರುವಾಯಿತು, ಅಲ್ಲಿಂದ ಟಾಕ್ಸಿಕ್ ಜ್ವರ ಜಾಸ್ತಿ ಆಗ್ತಾ ಬಂತು. ಈಗ ಬಿಡುಗಡೆ ಹತ್ರ ಆಗ್ತಾ ಇದೆ. ಮಾರ್ಚ್ 19ಕ್ಕೆ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ದಿನ ಕಳೆದಂತೆ ಟಾಕ್ಸಿಕ್ ಜಪ ಮಾಡುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ವಿಶೇಷ ಅಂದರೆ ಟಾಕ್ಸಿಕ್ ಸಿನಿಮಾಗೆ ಯಶ್ ಅವರು ಇನ್ನೂ ಪ್ರಚಾರ ಕಾರ್ಯಕ್ಕೆ ಇಳಿದಿಲ್ಲ. ಆಗ್ಲೇ ಟಾಕ್ಸಿಕ್ ಸಿನಿಮಾ ಆಲ್ರೆಡಿ ಸೇಫ್ ಆಗಿರುವಂಥ ಲಕ್ಷಣಗಳು ಕಾಣ್ತಾ ಇವೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲವೂ ಕೂಡ ಪಕ್ಕಾ ಲೆಕ್ಕಾಚಾರದಲ್ಲೇ ಟಾಕ್ಸಿಕ್ ಸಿನಿಮಾವನ್ನು ಮಾಡ್ದಂತಿದೆ. ಯಶ್ ಬಲು ಬುದ್ಧಿವಂತ. ಯಾಕೆ ನಾನು ಈ ಮಾತನ್ನು ಹೇಳ್ತಿದ್ದೀನಿ ಅಂತಂದರೆ, ಅವ್ರು ಏನೇ ಮಾಡಿದರೂ ಕೂಡ ತುಂಬ ಪ್ರಾಕ್ಟಿಕಲ್ ಆಗಿ ಮಾಡ್ತಾರೆ, ತುಂಬ ಯೋಚನೆ ಮಾಡ್ತಾರೆ, ಎಲ್ಲವನ್ನು ಕೂಡ ಪ್ಲಾನ್ ಮಾಡಿಯೇ ಮಾಡ್ತಾರೆ. ಟಾಕ್ಸಿಕ್ ಸಿನಿಮಾ ಕೂಡ ತುಂಬ ಯೋಚನೆ ಮಾಡಿ ಪ್ಲಾನ್ ಮಾಡಿರುವಂತಹ ಒಂದು ಸಿನಿಮಾ. ಇದಕ್ಕೂ ಹೆಚ್ಚಾಗಿ ಯಶ್ ಅವರು ಒಬ್ಬ ಲೇಡಿ ಡೈರೆಕ್ಟರ್ನ ಇಟ್ಕೊಂಡು ಟಾಕ್ಸಿಕ್ ಸಿನಿಮಾವನ್ನ ಹೇಗೆ ಮಾಡಬಹುದು, ಹೇಗೆ ಮಾಡಬಲ್ಲರು, ಟಾಕ್ಸಿಕ್ ಸಿನಿಮಾನ ಗೆಲ್ಲೋದಿಕ್ಕೆ ಸಾಧ್ಯನಾ, ಹೀಗೆ 10 ಪ್ರಶ್ನೆಗಳು ಕೂಡ ಎಲ್ಲ ಮಂದಲ್ಲಿ ಓಡಾಡಿದ ನಿಜ. ಇಡೀ ಗಾಂಧಿನಗರದಲ್ಲೂ ಕೂಡ ಗಿರಕಿ ಹೊಡೆದದ್ದು ಸಹಜ. ಆದರೆ ಟಾಕ್ಸಿಕ್ ಸಿನಿಮಾ ಯಾವಾಗ ಟೈಟಲ್ ಶುರುವಾಯಿತು, ಅಲ್ಲಿಂದ ಎಲ್ರಿಗೂ ಕೂಡ ಒಂದಿಷ್ಟು ನಿರೀಕ್ಷೆಗಳು, ಕುತೂಹಲಗಳು ಕೂಡ ಹೆಚ್ಚಾಗ್ತಾ ಹೋದ್ವು. ಆ ನಿರೀಕ್ಷೆ ಈಗ ಎಲ್ಲಿ ತನಕ ಬಂದು ನಿಂತಿದೆ ಅಂದರೆ, ಸಿನಿಮಾ 100% ಸಕ್ಸಸ್ ಆಗುತ್ತೆ ಅನ್ನೋವರೆಗೂ. ಅದಕ್ಕೆ ಕಾರಣ ಮತ್ತದೇ ಫಸ್ಟ್ ಲುಕ್, ಮತ್ತದೇ ಟೀಸರ್ ಯಾವಾಗ ಬಂತು, ಸಿನಿಮಾದ ಹೈಪ್ ಮತ್ತಷ್ಟು ಹೆಚ್ಚಾಯಿತು. ಸಿನಿಮಾನ ನನಗೆ ಬೇಕು ನಿನಗೆ ಬೇಕು ಅಂತ ಕೇಳೋರ ಸಂಖ್ಯೆನೂ ಕೂಡ ಹೆಚ್ಚಾಗಿ ಹೋಯಿತು. ಸಿನಿಮಾ ಕಳೆದ 1 ತಿಂಗಳು ಹಿಂದೆನೇ ಹೈಪ್ ಕ್ರಿಯೇಟ್ ಮಾಡಿದ್ದು ನಿಜ. ಸಿನಿಮಾನ ನಮಗೆ ಬೇಕು ಅಂತ ಒಂದಿಷ್ಟು ದೊಡ್ಡ ಕಂಪನಿಗಳೇ ಕೂಡ ಕೆವಿನ್ ಪ್ರೊಡಕ್ಷನ್ ಮುಂದೆ ನಿಂತು ಸಿನಿಮಾ ವ್ಯಾಪಾರ ವಹಿವಾಟಕ್ಕೆ ಓಡಾಡಿದ್ದು ನಿಜ. ಈಗ ಆಲ್ರೆಡಿ ಒಂದಷ್ಟು ಭಾಗಗಳಲ್ಲಿ ಈ ಸಿನಿಮಾ ಸೇಲ್ ಆಗಿದೆ. ಒಂದಷ್ಟು ಡಿಜಿಟಲ್ ರೈಟ್ಸು, TV ರೈಟ್ಸು ಕೂಡ ಮಾತುಕತೆ ನಡೀತಾ ಇದೆ. ಅದೇನೇ ಇದ್ರೂ ಕೂಡ ಸಿನಿಮಾಗೆ ಯಶ್ ಇನ್ನೂ ಪ್ರಚಾರಕ್ಕೆ ಇಳಿದಿಲ್ಲ. ಆಗ್ಲೇ ಸಿನಿಮಾ ಸೇಫ್ ಝೋನ್ ಅಂತ ಬಂದು ನಿಂತಿದೆ ಅನ್ನೋದನ್ನ ನೀವು ನಂಬಲೇಬೇಕು. ಹೆಚ್ಚು ಕಮ್ಮಿ ಈ ಸಿನಿಮಾ ಗೆದ್ದಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಸಿನಿಮಾ ರಿಲೀಸ್ ಆಗಿಲ್ಲ, ಸಿನಿಮಾಗೆ ಇನ್ನೂ ಒಂದಿಷ್ಟು ಬೆರಳಿಕೆ ದಿನಗಳು ಇರುವಾಗಲೇ ಟಾಕ್ಸಿಕ್ ಸಿನಿಮಾ ಗೆಲ್ತು, ಟಾಕ್ಸಿಕ್ ಸಿನಿಮಾ ಒಂದಷ್ಟು ಹಣ ಮಾಡಿದಲ್ದಲೇ ಲಾಭನ ಕೂಡ ಮಾಡ್ಕೊಂಡಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಈ ರೀತಿಯ ಮಾತುಗಳು ಹರಿದಾಡ್ತಾ ಇದೆ. ಇದಕ್ಕೆ ಕಾರಣ ಇಷ್ಟೇ, ಯಶ್ ಈಗಾಗಲೇ ಒಂದಷ್ಟು ಪ್ಲಾನ್ ಮಾಡ್ಕೊಂಡು ಕೂತಿದ್ದಾರೆ. ಅದಕ್ಕಾಗಿನೇ ತುಂಬ ಕೂಲಾಗಿದ್ದಾರೆ. ಎಲ್ಲೂ ಕೂಡ ಮೀಡಿಯಾ ಮುಂದೆ ಬಂದಿಲ್ಲ, ಒಂದು ಪ್ರೆಸ್ ಮೀಟ್ ಮಾಡಿಲ್ಲ, ಊರೂರಿಗೆ ಹೋಗಿ ಸಿನಿಮಾ ಹೀಗಿದೆ ಹಾಗೆ ಅಂತ ಇಡೀ ತಂಡ ಕಟ್ಕೊಂಡು ಪ್ರೆಸ್ ಮೀಟ್ ಮಾಡೋಕ್ಕೆ ಹೋಗಿಲ್ಲ. ಆ ಉಸಾಬರಿನೇ ಬೇಡ ಅಂಥೇಳಿ ಯಶ್ ಅವರು ದೂರದ ಮುಂಬೈನಲ್ಲೇ ಕುಳಿತು ಸಿನಿಮಾವನ್ನು ಮಾಡಿ ಮುಗಿಸಿದ್ದಾರೆ. ಅದೇನೇ ಇದ್ರೂ ಸಿನಿಮಾ ಈಗ ರಿಲೀಸ್ ಅಂತ ಬಂದಿದೆ. ರಿಲೀಸ್ ಬಿಫೋರೇ ಒಂದಿಷ್ಟು ಲೆಕ್ಕಾಚಾರಗಳ ಪ್ರಕಾರ ದುಡ್ಡನ್ನು ಮಾಡಿದೆ. ಆದರೂ ಕೂಡ ಕುಂತಲ್ಲೇ ಪ್ರಚಾರ ಮಾಡೋಕ್ಕಿಂತ ಮೊದಲೇ ಸಿನಿಮಾ ಸೇಫ್ ಆಗಬೇಕು, ರಿಲೀಸ್ ಆಗಿ 1 ವಾರಕ್ಕೆ ಹಾಕಿದ ದುಡ್ಡು ಕೂಡ ವಾಪಸ್ ಬರಬೇಕು ಅನ್ನೋ ಪ್ಲಾನ್ ಇದೆಯಲ್ಲ, ಅದು ಭಾಳ ಇಂಟ್ರೆಸ್ಟಿಂಗ್. ಆ ಪ್ಲಾನ್ ಬಗ್ಗೆ ಹೇಳ್ತೀನಿ, ನೀವು ಕೇಳಿ. ಸಿನಿಮಾ ಹೆಚ್ಚು ಕಮ್ಮಿ 5,000 to 6,000 ಸ್ಕ್ರೀನಲ್ಲಿ ಕಾಣುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಇರಲಿ, 6,000 ಸ್ಕ್ರೀನ್ ಅಲ್ಲದೆ ಇದ್ರು 5,000 ಸ್ಕ್ರೀನ್ ಅಲ್ಲಾದರೂ ಯಶ್ ಸಿನಿಮಾದ ಈ ಏನು ಟಾಕ್ಸಿಕ್ ಸಿನಿಮಾ ಇದೆ ಅದು ರಿಲೀಸ್ ಆಗುತ್ತೆ ಅನ್ನೋ ಮಾತುಗಳು. ಅದೇ ದಿನ ಧುರಂಧರ್ 2 ಸಿನಿಮಾ ಕೂಡ ಬರ್ತಾ ಇದೆ. ರಣವೀರ್ ಸಿಂಗ್ ಅವರು, ನಿಮಗೆ ಗೊತ್ತಿರೋ ಹಾಗೆ ಧುರಂಧರ್ ಈಗಾಗಲೇ ದೊಡ್ಡ ಮಟ್ಟದ ಯಶಸ್ಸನ್ನ ಪಡೆದಿದೆ. ಮಾರ್ಚ್ 19ಕ್ಕೆ ಅದೇ ಸಿನಿಮಾ ಕೂಡ ಬರ್ತಾ ಇದೆ. ಹಾಗೆ ನೋಡಿದ್ರೆ ಟಾಕ್ಸಿಕ್ ಮೊದಲು ಆ ಡೇಟನ್ನು ಅನೌನ್ಸ್ ಮಾಡಿತ್ತು. ಯಶ್ ಅವರು ಮಾರ್ಚ್ 19ಕ್ಕೆ ಸಿನಿಮಾ ಬರುತ್ತೆ ಅಂತೇಳಿ ಒಂದೇ ಒಂದು ಟ್ವೀಟ್ ಮಾಡಿದ್ರು. ಅದಾದ ಬಳಿಕ ಧುರಂಧರ್ 2 ಬರುತ್ತೆ ಅಂತೇಳಿ ಅವರು ಕೂಡ ಅನೌನ್ಸ್ ಮಾಡಿದ್ರು. ಅದೇನೇ ಇರಲಿ, ಸಿನಿಮಾ ಅಂದ್ರೆ ಸಿನಿಮಾನೇ. ಕನ್ನಡದ ಸಿನಿಮಾ ಅಥವಾ ಬಾಲಿವುಡ್ ಸಿನಿಮಾ ಅವನ್ನೆಲ್ಲ ಪಕ್ಕಕ್ಕಿಡೋಣ.
ಭಾರತೀಯ ಚಿತ್ರರಂಗನ ತೆಗೆದುಕೊಂಡ್ರೆ ಎರಡೂ ಕೂಡ ಸೂಪರ್ ಸ್ಟಾರ್ ಸಿನಿಮಾಗಳು, ದೊಡ್ಡ ಬಜೆಟ್ ಸಿನಿಮಾಗಳು ಎರಡೂ ಕೂಡ ಬರ್ತಾ ಇವೆ. ಎರಡೂ ಸಿನಿಮಾಗಳು ಬಂದರೂ ಕೂಡ ಒಂದಷ್ಟು ಬಾಕ್ಸ್ ಆಫೀಸಲ್ಲಿ ಜೋರು ಸದ್ ಮಾಡ್ತವೆ ಅನ್ನೋ ಲೆಕ್ಕಾಚಾರಗಳು ಶುರುವಾಗಿದ್ರೂ ಕೂಡ ಒಂದು ಕೈ ಟಾಕ್ಸಿಕ್ ಮೇಲೆ ಇದೆ. ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ, ಪಕ್ಕಾ ಪ್ಲಾನ್ ಮಾಡಿಯೇ ಈ ಸಿನಿಮಾವನ್ನ ರಿಲೀಸ್ ಮಾಡ್ತಾ ಇದೆ ಚಿತ್ರತಂಡ. ನಾನು ಆಗ್ಲೇ ಹೇಳ್ದಂಗೆ 5,000 ಸ್ಕ್ರೀನಲ್ಲಿ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾ ಬರ್ತಾ ಇದೆ. ಸೊ 5,000 ಅಂದಾಜು 6,000 ಅನ್ಕೊಂಡಿದ್ರೆ 5,000 ಥಿಯೇಟರ್ನಲ್ಲೂ ರಿಲೀಸ್ ಆದರೂ ಸಿಂಗಲ್ ಥಿಯೇಟ್ರು, ಮಲ್ಟಿಪ್ಲೆಕ್ಸು, PVR ಎಲ್ಲ ಸೇರಿದಂತೆ 5,000 ಸ್ಕ್ರೀನ್ನಲ್ಲಿ ಬರ್ತಾ ಇದೆ. ಹಾಗಾದರೆ ಹೇಗೆ ಈ ಸಿನಿಮಾದ ಲೆಕ್ಕಾಚಾರ ಅಂತ ಹೇಳೋದಾದ್ರೆ, ಒಂದು ಸ್ಕ್ರೀನ್ನಲ್ಲಿ ಮಿನಿಮಮ್ 250 ಜನ ಕೂರುವಂಥ ಕೆಪಾಸಿಟಿ ಇರುತ್ತೆ. 250 ಜನಕ್ಕೆ ಮಿನಿಮಮ್ 200 rupees ಅಂತ ಲೆಕ್ಕ ಇಟ್ಕೊಳ್ಳೋಣ. ನಾನು ಹೇಳಿದ್ದು ಅಂದಾಜು, ಇದಕ್ಕಿಂತ ಜಾಸ್ತಿ ರೇಟ್ ಆಗ್ಬೋದು. ಹಿಂದಿ ಸಿನಿಮಾಗಳು ಬಂದಾಗ 1,000 ರೂಪಾಯಿ ಕೊಟ್ಟಿರೋ ನೋಡಿರುವಂತಹ ಪ್ರೇಕ್ಷಕರಿದ್ದಾರೆ. 2,000 ರೂಪಾಯಿ ಕೊಟ್ಟು ಸಿನಿಮಾನ ನೋಡಿರುವಂತ ಪ್ರೇಕ್ಷಕರು ಕೂಡ ಇದ್ದಾರೆ. ತಮಿಳು, ಹಿಂದಿ, ತೆಲುಗು ಬಂದಾಗ ಕೊಟ್ಟು ನೋಡಿರತಕ್ಕಂಥ ಸಾಕಷ್ಟು ಜನ ನಮ್ಮಲ್ಲಿ ಇದ್ದಾರೆ. ಕನ್ನಡ ಸಿನಿಮಾ ಆದ್ರೆ 1,000 ರೂಪಾಯಿ ಗಟ್ಟಲೆ ಹೋಗಿರ್ತಕ್ಕಂಥ ಉದಾಹರಣೆ ಇಲ್ಲ. ಆದ್ರೆ ಈ ಸಿನಿಮಾ ಕೇವಲ ಬರೀ 200 ರೂಪಾಯಿ ಒಬ್ರಿಗೆ ಅಂತ ಅನ್ಕೊಂಡ್ರು ಕೂಡ 250 ಕೆಪಾಸಿಟಿ, 250 ಇಂಟು 5,000 ಲೆಕ್ಕ ಹಾಕಿದ್ರೆ ಒಂದು ಶೋಗೆ ಹೆಚ್ಚು ಕಮ್ಮಿ ನಿಮಗೆ ಒಂದು ಸ್ಕ್ರೀನಲ್ಲಿ ಒಂದು ಶೋ ತಗೊಂಡ್ರೆ 50,000 ಆಗುತ್ತೆ ಮಿನಿಮಮ್ ಅವರ ಲೆಕ್ಕಾಚಾರ. ಒಂದು PVRದು ಹೌಸ್ಫುಲ್ ಆದಾಗ, ಅಂದ್ರೆ ಟಾಕ್ಸಿಕ್ ಸಿನಿಮಾನ ನೋಡ್ಲೇಬೇಕು ಅಂತ ಒಂದಿಷ್ಟು ಜನ ಕಾಯ್ತಾ ಇದ್ದಾರೆ. ಹಾಗಾಗಿ ಹೌಸ್ಫುಲ್ ಆಗುತ್ತೆ, ಅದು ಅವ್ರಿಗೂ ಗೊತ್ತು, ಎಲ್ರಿಗೂ ಗೊತ್ತು. 250 ಕೆಪಾಸಿಟಿ ಇರ್ತಕ್ಕಂಥ ಒಂದು ಸ್ಕ್ರೀನ್ ತುಂಬಿದ್ರೆ ಅಲ್ಲಿಗೆ 50,000 ಕಲೆಕ್ಷನ್ ಆಗುತ್ತೆ. ಆ 50,000 ಕಲೆಕ್ಷನ್ ಆಗುವಂತ ಒಂದು ಸ್ಕ್ರೀನಿಗೆ ನೀವು ಲೆಕ್ಕ ಹಾಕಿ ಹೆಚ್ಚು ಕಮ್ಮಿ 200 ಅಂದ್ರೆ 5,000 ಸ್ಕ್ರೀನಿಗೆ ಲೆಕ್ಕ ಹಾಕಿದ್ರೆ ಎಷ್ಟಾಯ್ತು ದುಡ್ಡು? 50,000 ಇಂಟು 5,000 ಸ್ಕ್ರೀನ್, ಅಲ್ಲಿಗೆ 25 ಕೋಟಿ. ಒಂದು ಶೋಗೆ 5,000 ಸ್ಕ್ರೀನ್ ಲೆಕ್ಕ ಹಾಕಿದ್ರೆ ಒಂದು ಶೋನಲ್ಲಿ 25 ಕೋಟಿ ತೆಗಿಬಹುದು. ಇದು ಲೆಕ್ಕಾಚಾರ. ಅಲ್ಲಿಗೆ ಒಂದು ದಿನಕ್ಕೆ 4 ಶೋ ಹೌಸ್ಫುಲ್ ಆದರೂ ಕೂಡ 100 ಕೋಟಿ ತೆಗೆಯುವಂತ ಸಾಮರ್ಥ್ಯ ಟಾಕ್ಸಿಕ್ ಇದೆ ಅಂತ ಹೇಳಲಾಗ್ತಾ ಇದೆ. ಇದು ಲೆಕ್ಕಾಚಾರದ ಒಂದು ಸ್ಟ್ರಾಟರ್ಜಿ ಅಂತಾನೆ ಹೇಳ್ಬಹುದು. ಅಲ್ಲಿಗೆ ಈ ಸಿನಿಮಾ ಹೆಚ್ಚು ಕಮ್ಮಿ 500 ಕೋಟಿ ಬಜೆಟ್ ಅಂತಾನೆ ಇಟ್ಕೊಳ್ಳೋಣ. ಆಸುಪಾಸು 500 ಕೋಟಿ ಬಜೆಟ್. ಹಾಗಾದ್ರೆ 500 ಕೋಟಿ ಬಜೆಟ್ನ ಹೇಗೆ ತೆಗಿಬಹುದು ಅನ್ನೋ ಲೆಕ್ಕಾಚಾರ ನಿಮಗೆ ಹೇಳೋದಾದ್ರೆ, ಈಗಾಗಲೇ ಒಂದೊಂದು ಭಾಗದಲ್ಲಿ ಒಂದೊಂದಿಷ್ಟು ದುಡ್ಡನ್ನು ಕೊಟ್ಟು ಡಿಸ್ಟ್ರಿಬ್ಯೂಟರ್ ತಗೊಂಡಿದ್ದಾರೆ. ತೆಲುಗಿನವ್ರು ತಗೊಂಡಿದ್ದಾರೆ, ಮಲಯಾಳಂ ತಗೊಂಡಿದ್ದಾರೆ, ತಮಿಳಾಗಿದೆ, ನಿಮಗೆ ಸಾಗರದ ಆಚೆ ಅಂದ್ರೆ ಅಬ್ರಾಡ್ ಅಲ್ಲಿ ಒಂದಿಷ್ಟು ದುಡ್ಡನ್ನ ಕೊಟ್ಟು ತಗೊಂಡೋಗಿದ್ದಾರೆ. ಅಲ್ಲಿಗೆ ಈಗ ಆಲ್ರೆಡಿ ಈ ಸಿನಿಮಾದ ಹಾಕಿದ ಬಜೆಟ್ ಬಂದಿರಬಹುದು, ಬರ್ದೇನೆ ಇರಬಹುದು. ಆದರೆ ನಾನು ಆಗ್ಲೇ ಹೇಳ್ದಂಗೆ 500 ಕೋಟಿ ಬಜೆಟ್ ಅನ್ಕೊಂಡ್ರು ಕೂಡ ಈ ಸ್ಟ್ರಾಟರ್ಜಿ ಏನ್ ನಾನು ಹೇಳಿದೆ, 200 ರೂಪಾಯಿ ಟಿಕೆಟು, 250 ಕೆಪಾಸಿಟಿ, ಅಲ್ಲಿಗೆ 5,000 ಸ್ಕ್ರೀನು, ಇವೆಲ್ಲ ಲೆಕ್ಕ ಹಾಕಿದ್ರೆ ಒಂದು ದಿನಕ್ಕೆ ಒಂದು ಶೋಗೆ 25 ಕೋಟಿ, ಅಲ್ಲಿಗೆ 4 ಶೋ ಲೆಕ್ಕ ಹಾಕಿದ್ರೆ ನಿಮಗೆ 100 ಕೋಟಿ. 4 ದಿಂದ 5 ದಿನಕ್ಕೆ ಈ ಸಿನಿಮಾದ ಬಜೆಟ್ ಅನ್ನ ತೆಗೆಯುವಂತ ಲೆಕ್ಕಾಚಾರ ಇದೆ. ಅಲ್ಲಿಗೆ ಕೇವಲ 3 ರಿಂದ 4 ದಿನಕ್ಕೆ 400 ಕೋಟಿ ತೆಗೆಯುವಂತ ಲೆಕ್ಕಾಚಾರ ಈ ಸಿನಿಮಾದ. ಇದು ಯಶ್ ಅವರ ಸ್ಟ್ರಾಟರ್ಜಿ. ಯಶ್ ಏನೇ ಮಾಡಿದ್ರು ಪಕ್ಕ ಪ್ಲಾನ್ ಆಗಿ ಮಾಡ್ತಾರೆ ಅಂತ ನಾನು ಆಗ್ಲೇ ಹೇಳಿದೆ. ಇದೇ ಅವರ ಪ್ಲಾನ್. ಹೆಚ್ಚು ಕಮ್ಮಿ 3 ದಿನ. ಆ ಸಿನಿಮಾ ತುಂಬಾ ಚೆನ್ನಾಗೇ ಇಲ್ಲ, ಡಬ್ಬಾ ಸಿನಿಮಾ ಅಂದ್ರೂ 3 ದಿನ ಹೌಸ್ಫುಲ್ ಆಗಿ ಓಡುತ್ತೆ. ಯಾಕಂದ್ರೆ ಸಿನಿಮಾ ಚೆನ್ನಾಗಿದೆಯೋ ಇಲ್ಲ ಗೊತ್ತಿಲ್ಲ, ಆದ್ರೆ ಒಂದು ಕುತೂಹಲ ಅಂತೂ ಇದೆ. ನೋಡ್ಬೇಕು ಒಂದ್ಸರಿ, ಚೆನ್ನಾಗಿದೆಯೋ ಇಲ್ಲ ಗೊತ್ತಿಲ್ಲ, 200 ರೂಪಾಯಿ ಟಿಕೆಟ 300 ಹೋಗಿ ನೋಡುವ ಅನ್ನೋ ಕುತೂಹಲಕ್ಕೆ ಹೋಗ್ತಾರೆ. ಅಲ್ಲಿ 3 ದಿನ ಹೌಸ್ಫುಲ್ ಆದ್ರೂ ಕೂಡ ಈ ಸ್ಟ್ರಾಟರ್ಜಿನಲ್ಲಿ ಈ ಸಿನಿಮಾ ದುಡ್ಡಲ್ಲಿ ಮಾತ್ರ ಈ ಸಿನಿಮಾ ಗೆಲ್ಲುತ್ತೆ. ಒಂದು ವೇಳೆ ಈ ಸಿನಿಮಾ ಸ್ವಲ್ಪ ಚೆನ್ನಾಗಿದೆ ಅಂತ ಗೊತ್ತಾದ್ರೆ ಸಿನಿಮಾದ ರೇಂಜ್ ಯಾವ ಮಟ್ಟಕ್ಕೆ ಹೋಗುತ್ತೆ ಲೆಕ್ಕ ಹಾಕಿ. ಹಿಂದೆ KGF 1 ಆ ಸಿನಿಮಾ ಬಂದಾಗ ನಿಮಗೆ ಒಂದು ದಿನದಲ್ಲೇ ಮೊದಲ ದಿನವೇ 132 ಕೋಟಿ ಕಲೆಕ್ಷನ್ ಆಗಿತ್ತು. ಲೆಕ್ಕ ಹಾಕಿ 132 ಕೋಟಿ ಆ ಸಿನಿಮಾಗೆ. ಟಾಕ್ಸಿಕ್ ಏನಾದ್ರು ಚೆನ್ನಾಗಿದೆ ಅಂತ ಗೊತ್ತಾದ್ರೆ ಶೋ ಬೆಳಗಿಂದನೇ ಶುರುವಾಗ್ಬೋದು ಅಥವಾ ಶೋ ಹೆಚ್ಚಾಗ್ಬೋದು. ಶೋ ಹೆಚ್ಚಾದ್ರೆ ಎಷ್ಟು ಹಣ ಹೆಚ್ಚಾಗುತ್ತೆ ಅನ್ನೋದನ್ನ ನೀವೇ ಲೆಕ್ಕಾಚಾರ ಮಾಡ್ಕೊಳ್ಳಿ. ಇನ್ನೊಂದು ವಿಶೇಷ ಏನು ಅಂದ್ರೆ, ಈ ಸಿನಿಮಾದು ಹಿಂದೆ ಬಾಹುಬಲಿ ಒಂದು ಸಿನಿಮಾ ಬಂದಿತ್ತು, ದಂಗಲ್ ಸಿನಿಮಾ ಬಂದಿತ್ತು, ನಿಮಗೆ ಗೊತ್ತೇ ಇದೆ. ಆ ಸಿನಿಮಾಗಳು ಕೂಡ 1,006 ಕೋಟಿ ಕಲೆಕ್ಷನ್ ಮಾಡಿತ್ತು.
ಹೆಚ್ಚು ಕಮ್ಮಿ ಟಾಕ್ಸಿಕ್ ಸಿನಿಮಾದ ಟಾಕ್ ಚೆನ್ನಾಗಿದೆ ಅಂತ ಬಂದರೆ ಆ ಸಿನಿಮಾದ ಗಳಿಕೆಯನ್ನು ಕೂಡ ಮೀರಿಸುವಂತ ತಾಕತ್ತು ಕನ್ನಡದ ಟಾಕ್ಸಿಕ್ ಸಿನಿಮಾಗೆ ಇದೆ. ಸೊ ನಾನು ಯಾಕೆ ಈ ಮಾತನ್ನ ಪದೇ ಪದೇ ಹೇಳ್ತಾ ಇದ್ದೀನಿ ಅಂತಂದ್ರೆ, ಯಶ್ ಏನೇ ಮಾಡಿದ್ರು ತುಂಬಾ ಪಕ್ಕಾ ಪ್ಲಾನ್ ಮಾಡೇ ಮಾಡ್ತಾರೆ. ಸೊ ಈ ಸಿನಿಮಾ ಕೂಡ ಅದೇ ರೇಂಜಿಗೆ ಮಾಡಿದ್ದಾರೆ ಅನ್ನೋ ಲೆಕ್ಕಾಚಾರಗಳು ಈಗಾಗಲೇ ಶುರುವಾಗ್ತಾ ಇದೆ. ಸಿನಿಮಾ ಪಂಡಿತರ ಪ್ರಕಾರ ಟಾಕ್ಸಿಕ್ ಈಗಾಗಲೇ ಅರ್ಧ ಸೇಫ್ ಆಗಿದೆ, ಇನ್ನು ಅರ್ಧ ಸೇಫ್ ಆಗೋದು ರಿಲೀಸ್ ಮೇಲೆ. ರಿಲೀಸ್ ಆಗುವಂತಹ ಎಲ್ಲ ಲಕ್ಷಣಗಳು ಇನ್ನೇನು ಮಾರ್ಚ್ 19ಕ್ಕೆ ಬರುತ್ತೆ. ಮಾರ್ಚ್ 19ಕ್ಕೆ ಏನೆಲ್ಲ ಮಾಡಬೇಕು ಆ ಎಲ್ಲಾ ಸ್ಟ್ರಾಟಜಿನ ಕೂಡ ಮಾಡಿ ಸಿನಿಮಾ ತಂಡ ತುಂಬಾ ಕೂಲ್ ಆಗಿದೆ. ನೀವು ಲೆಕ್ಕ ಹಾಕಿ, ಎಲ್ಲಾದ್ರೂ ಸಿನಿಮಾ ಟೀಮ್ನವರು ಎಲ್ಲಾದ್ರೂ ಮೀಡಿಯಾ ಬಂದು ಕೂತ್ಕೊಂಡು ಮಾತಾಡಿದಾರ? ಇಲ್ಲ. ಪ್ರಚಾರನೇ ಬೇಕಿಲ್ಲ. ಟಾಕ್ಸಿಕ್ ಅನ್ನೋದೇ ಪ್ರಚಾರ, ಯಶ್ ಅನ್ನೋದೇ ಒಂದು ಬ್ರ್ಯಾಂಡು. ಆ ಮಟ್ಟಕ್ಕೆ ಕ್ರಿಯೇಟ್ ಮಾಡಿ ಕೂತಿದ್ದಾರೆ. ಹಾಗಾಗಿ ಈ ಸಿನಿಮಾವನ್ನ ನೋಡುವರ ಸಂಖ್ಯೆ ಜಾಸ್ತಿ ಇದೆ. ಕುತೂಹಲ ಇಟ್ಕೊಂಡಿರೋರು, ನಿರೀಕ್ಷೆ ಇಟ್ಕೊಂಡಿರೋರು ಈ ಸಿನಿಮಾವನ್ನ ಒಂದ್ಸರಿನಾದ್ರೂ ನೋಡ್ಲೇಬೇಕು ಅನ್ನೋರು ನೋಡೇ ನೋಡ್ತಾರೆ. ಹಾಗಾಗಿ ಸಿನಿಮಾಗೆ ಕೇವಲ ನಾನು ಹೇಳಿದ್ದು ಒಂದು ಟಿಕೆಟ್ಗೆ 200 ರೂಪಾಯಿ, ಒಂದು ಸ್ಕ್ರೀನ್ ಅಲ್ಲಿ 250 ಕೆಪಾಸಿಟಿ ಅಂತ ಲೆಕ್ಕ ಹಾಕಿದ್ರು ಅಲ್ಲಿಗೆ ಒಂದು ಶೋಗೆ 50,000 ಆಗುತ್ತೆ. ಅವರು ಅದಕ್ಕೇನೆ ಅಷ್ಟೊಂದು ಥಿಯೇಟರ್ನ ಲೆಕ್ಕ ಹಾಕಿ ಮಾಡಿದರೆ ನೀವು ಅನ್ಬೋದು ಅಷ್ಟು ಥಿಯೇಟರ್ ಹೌಸ್ಫುಲ್ ಆಗ್ಬಿಡ್ಬೋದಾ ಅಂತ. ನಾನು ಆಗ್ಲೇ ಹೇಳಿದೆ, ಟಾಕ್ಸಿಕ್ ತುಂಬಾ ಹೈಪ್ ಕ್ರಿಯೇಟ್ ಮಾಡಿರ್ತಕ್ಕಂಥ ಒಂದು ಸಿನಿಮಾ. ಬಹಳ ವರ್ಷಗಳ ನಂತರ ಎಷ್ಟು ನಡೆಸಿರುವಂತ ಈ ಸಿನಿಮಾ. ಸೊ ಇಡೀ ಸಿನಿಮಾ ಹಾಲಿವುಡ್ ಕೆಪಾಸಿಟಿಗೆ ಮಾಡಿದ್ದಾರೆ, ಹಾಲಿವುಡ್ ರೇಂಜ್ ಅಲ್ಲಿ ಈ ಸಿನಿಮಾ ಇದೆ ಅಂತ ಹೇಳಲಾಗ್ತಾ ಇದೆ. ಒಂದಷ್ಟು ಹಾಲಿವುಡ್ ತಂತ್ರಜ್ಞರು, ಹಾಲಿವುಡ್ನ ಕಲಾವಿದರು ಕೂಡ ಈ ಸಿನಿಮಾದಲ್ಲಿ ಇದ್ದಾರೆ. ಕನ್ನಡದ ಒಂದಿಷ್ಟು ನಟ ನಟಿಯರಿದ್ದಾರೆ, ಬೇರೆ ಬೇರೆ ಭಾಷೆಯ ಕಲಾವಿದರು ಕೂಡ ಈ ಸಿನಿಮಾದಲ್ಲಿ ತೊಡ್ಕೊಂಡಿದ್ದಾರೆ. ಯಶ್ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ತುಂಬಾ ಗಮನ ಹರಿಸ್ತಾರೆ. ಅದಕ್ಕೆ ಅವರು ತುಂಬಾ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಆ ಕಾರಣಕ್ಕೆ ಟಾಕ್ಸಿಕ್ ಸಿನಿಮಾ ಈ ಮಟ್ಟಕ್ಕೆ ಟಾಕ್ ಆಗಿದೆ. ಸೊ ಸಿನಿಮಾ ಹೇಗಿದೆಯೋ ಹೇಗಿರುತ್ತೋ ಅದು ಸೆಕೆಂಡರಿ, ಹೇಗಿರಬಹುದು ಅನ್ನೋದಕ್ಕೆ ಈಗಾಗಲೇ ಟೀಸರ್ ನೋಡಿರ್ತೀರಿ, ಒಂದಿಷ್ಟು ಝಲಕ್ ಕೂಡ ನೋಡಿದಿರಿ. ಇನ್ನು ಟ್ರೈಲರ್ ಬರಬೇಕು, ಟ್ರೈಲರ್ ಬಂದಾಗ ಬೇರೆ ಏನೇನಿದೆಯೋ ಗೊತ್ತಿಲ್ಲ. ಸದ್ಯ ಟೀಸರ್ ಬಂದಾಗಲೇ ಒಂದಿಷ್ಟು ಸಿನಿಮಾ ಸಾಕಷ್ಟು ಕ್ರೇಜ್ ಹುಟ್ಟಿಸಿದೆ. ಸೊ ಒಂದು ಒಳ್ಳೆಯ ಸಿನಿಮಾ ಬಂದಾಗ, ಒಂದಿಷ್ಟು ಹೊಸ ಪ್ರಯೋಗ ಬಂದಾಗ ಸಣ್ಣ ಪುಟ್ಟ ಅಪವಾದಗಳು ಬರ್ತವೆ, ಸಣ್ಣ ಪುಟ್ಟ ವಿರೋಧಗಳು ಬರ್ತವೆ. ಈ ಸಿನಿಮಾಗೆ ಆಲ್ರೆಡಿ ಆ ವಿರೋಧ ಬಂದಿದೆ, ಅದ್ಯಾವುದನ್ನು ಲೆಕ್ಕಕ್ಕಿಟ್ಟಿಲ್ಲ ಸಿನಿಮಾ ತಂಡ. ಸದ್ಯಕ್ಕೆ ದುಡ್ಡು ಹಾಕಿದೆ, ದುಡ್ಡನ್ನು ಬಾಚ್ಕೋಬೇಕು. ಆ ದುಡ್ಡನ್ನು ಹೇಗೆ ಬಾಚ್ಕೋಬೇಕು ಅನ್ನೋದನ್ನ ಲೆಕ್ಕಾಚಾರವಾಗಿ ಈಗಾಗಲೇ ಹೇಳಿದೆ. ತುಂಬಾ ಸಿಂಪಲ್ ಸ್ಟ್ರಾಟಜಿ. ಯಾಕಂದ್ರೆ ಹೈಪ್ ಕ್ರಿಯೇಟ್ ಆಗಿದೆ. ಎಲ್ಲ ಥಿಯೇಟರ್ನಲ್ಲಿ ಜಾಸ್ತಿ ಥಿಯೇಟರ್ನಲ್ಲಿ ಬಿಟ್ರೆ ಜನ ತುಂಬ್ಕೋತಾರೆ. 200 ರೂಪಾಯಿ ಥಿಯೇಟ್ರು ಟಿಕೆಟ್ ಇಟ್ರು ಜನ ನೋಡ್ತಾರೆ. 200 ರೂಪಾಯಿ ಹೊರೆ ಆಗಲ್ಲ ಅನ್ನೋದು ನಾನು ಹೇಳ್ತಾ ಇರೋದು. ಬರೀ ಅಂದಾಜು 200 ರೂಪಾಯಿ ಅಷ್ಟೇ. ಲೆಕ್ಕ ಹಾಕಿ ಇದು ಸ್ವಲ್ಪ ಜಾಸ್ತಿ ಆದರೆ ನಾನು ಹೇಳಿರೋ ಲೆಕ್ಕಾಚಾರದ ಅಮೌಂಟ್ ಇನ್ನೂ ಜಾಸ್ತಿ ಆಗ್ಬೋದು. ಅದೇನೇ ಇರಲಿ, ಸದ್ಯಕ್ಕೆ ಯಶ್ ಸಿನಿಮಾದ ಲೆಕ್ಕಾಚಾರ ಇದು. ಬಿಫೋರೇ ಈ ಸಿನಿಮಾ ಸೇಫ್ ಆಗುತ್ತೆ ಅನ್ನೋದಕ್ಕೆ ಈ ಒಂದು ಪಾಯಿಂಟ್ಸ್ ಅಷ್ಟೇ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಈ ಸಿನಿಮಾದ ಲೆಕ್ಕಾಚಾರ ಇನ್ನೂ ಜಾಸ್ತಿ ಆಗ್ಬೋದು. ಹೆಚ್ಚು ಕಮ್ಮಿ ಸಿನಿಮಾ ಏನೂ ಇಲ್ಲ ಅಂತಂದ್ರೂ ಅವ್ರಿಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ. ಯಾಕಂದ್ರೆ ಈಗಾಗಲೇ ಬಿಫೋರ್ ಒಂದಿಷ್ಟು ಡಿಸ್ಟ್ರಿಬ್ಯೂಷನ್ಸ್ ಆಗಿರತಕ್ಕಂಥ ವಿತರಕರು ದೊಡ್ಡ ಮೊತ್ತದ ಹಣವನ್ನ ಕೊಟ್ಟು ಆ ಸಿನಿಮಾದ ವಿತರಣೆಯ ಹಕ್ಕನ್ನ ಪಡ್ಕೊಂಡಿದ್ದಾರೆ. ಇನ್ನು ಟಿವಿ ರೈಟ್ಸ್ ಇದೆ, ಡಿಜಿಟಲ್ ರೈಟ್ಸ್ ಇದೆ, ಬೇರೆ ಬೇರೆ ರೈಟ್ಸ್ ಕೂಡ ಸಿನಿಮಾ ಇದೆ, ಬೇರೆ ಬೇರೆ ಭಾಷೆಗೆ ಡಬ್ಬಿಂಗ್ ಕೂಡ ಆಗೋ ತರದ ಇದೆ. ಅವೆಲ್ಲ ಆದ್ರೂ ಕೂಡ ಸಿನಿಮಾ ರಿಲೀಸ್ ನಲ್ಲಿ ಥಿಯೇಟ್ರಿಕಲ್ ಬರ್ದೇ ಇದ್ರು ಕೂಡ ಇದರಲ್ಲಿ ಅರ್ಧ ಸೇಫ್ ಆಗುತ್ತೆ. ಇನ್ನು ಥಿಯೇಟ್ರಿಕಲ್ಲು ಇವೆಲ್ಲ ರೈಟ್ಸ್ ತಗೊಂಡ್ರೆ ಸಿನಿಮಾ ಒಳ್ಳೆ ಕಲೆಕ್ಷನ್ ಆಗುತ್ತೆ. ಕನ್ನಡದಲ್ಲಿ ಅತಿ ಹೆಚ್ಚು ಬಜೆಟ್ ಸಿನಿಮಾ ಅಂದ್ಕೊಂಡಿದ್ದ KGF ಕೂಡ 1,000 ಕೋಟಿ ಬಾಚ್ಕೊಂಡಿತ್ತು. ಅದಾದ ಮೇಲೆ ಬೇರೆ ಭಾಷೆಯ ಸಿನಿಮಾಗಳು KGFಗಿಂತ ದೊಡ್ಡ ಗಳಿಕೆಯಲ್ಲಿ ನಾವು ಮುಂದೆ ಇದೀವಿ ಅಂತ ಹೇಳ್ಕೊಂಡ್ರು. ಸೊ ದಂಗಲ್ ಬಂತು, ಬಾಹುಬಲಿ ಬಂತು, ಆಮೇಲೆ ಅಲ್ಲಿಯೇ ಅನೇಕ ಹಿಂದೆ ಸಿನಿಮಾಗಳು ಬಂದು ಇತ್ತೀಚೆಗೆ ಧುರಂಧರ್ ಕೂಡ 1,000 ಕೋಟಿನ ದಾಟೋಯ್ತು ಅಂತ. ನಿಜ, ಇಲ್ಲಿ 1,000 ಕೋಟಿ ದಾಟುತ್ತೆ ಅಥವಾ ಈ ಸಿನಿಮಾಗಿಂತ ಇದು ಗಳಿಕೆ ಲೆಕ್ಕಾಚಾರದಲ್ಲಿ ಜಾಸ್ತಿ ಆಯ್ತು, ಇವೆಲ್ಲವನ್ನು ಹೊರತುಪಡಿಸಿದರೆ ಇಲ್ಲಿ ಒಂದು ಒಳ್ಳೆಯ ಸಿನಿಮಾ ಬೇಕಷ್ಟೆ. ನೋಡುಗರಿಗೆ ದುಡ್ಡು ಅನ್ನಕ್ಕಿಂತ ಹೆಚ್ಚಾಗಿ ಮನರಂಜನೆ. ಆ ಮನರಂಜನೆ ಟಾಕ್ಸಿಕ್ ಸಿನಿಮಾದಲ್ಲಿ ಸಿಕ್ಕರೆ ನಾನು ಹೇಳಿದ ಲೆಕ್ಕಾಚಾರಕ್ಕಿಂತ ದಾಟ್ ಹೋಗುತ್ತೆ. ಒಂದು ವೇಳೆ ಮನರಂಜನೆ ಇಲ್ಲೇ ಇದ್ರು ಹಾಕಿದ ಪ್ರೊಡ್ಯೂಸರ್ಗೆ ಯಾವುದೇ ಲಾಸ್ ಅಂತೂ ಆಗೋದಿಲ್ಲ. ಇನ್ನೊಂದು ನೆನಪಲ್ಲಿರಲಿ, ಕೆವಿನ್ ಪ್ರೊಡಕ್ಷನ್ ಜೊತೆ ಯಶ್ ಕೂಡ ಈ ಸಿನಿಮಾದಲ್ಲಿ ಸಹ ನಿರ್ಮಾಪಕರ ಕೆಲಸ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಅದು ಗೊತ್ತಿಲ್ಲ.
ಅವರು ದುಡ್ಡು ಹಾಕಿದರೋ ಅಥವಾ ಸಂಭಾವನೆ ರೂಪದಲ್ಲಿ ಅವರು ಇಲ್ಲಿ ಕೆಲಸ ಮಾಡಿದರೋ ಅಥವಾ ಕಮಿಷನ್ ಬೇಸಿಸ್ ಅಲ್ಲಿ ಮಾಡಿದರೋ ಅದು ಅವರಿಗೆ ಬಿಟ್ಟಿದ್ದು. ಒಂದಂತೂ ನಿಜ, ಯಶ್ ಫ್ಯಾನ್ಸ್ಗೆ ಅಷ್ಟೇ ಅಲ್ಲ ಎಲ್ಲ ವರ್ಗಕ್ಕೂ ಈ ಸಿನಿಮಾ ರುಚಿಸುತ್ತೆ ಅಂತೇಳಿ ಈಗಾಗಲೇ ಆ ಟೀಸರ್ ಹೇಳ್ತಾ ಇದೆ. ಮುಂದಿನ ದಿನಗಳಲ್ಲಿ ಈ ಸಿನಿಮಾ ಯಾವ ಮಟ್ಟಕ್ಕೆ ಹೋಗುತ್ತೆ, ರಿಲೀಸ್ ಆದ ಬಳಿಕ ಮೊದಲ ಶೋನಲ್ಲೇ ಇದರ ಹಣೆ ಬರಹನೂ ಕೂಡ ಗೊತ್ತಾಗುತ್ತೆ. ಆವಾಗ ಈ ಹಣದ ಲೆಕ್ಕಾಚಾರನೂ ಕೂಡ ಹೊರಗೆ ಬರುತ್ತೆ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ ಎಂಎಲ್ಎ ನಾಮಿನೇಷನ್ ಬೆಂಗಳೂರು ವಿಭಾಗ ಎಸ್ಆರ್ ವಿಶ್ವನಾಥ್ ಯಲಹಂಕ ಕ್ಷೇತ್ರ, ಪ್ರಿಯಾ ಕೃಷ್ಣ ಗೋವಿಂದರಾಜನಗರ ಕ್ಷೇತ್ರ, ಎಚ್ಸಿ ಬಾಲಕೃಷ್ಣ ಮಾಗಡಿ ಕ್ಷೇತ್ರ, ಸತೀಶ್ ರೆಡ್ಡಿ ಬೊಮ್ಮನಹಳ್ಳಿ ಕ್ಷೇತ್ರ, ಉದಯ್ ಬಿ ಗರುಡಾಚಾರ್ ಚಿಕ್ಕಪೇಟೆ ಕ್ಷೇತ್ರ, ಎಸ್ ರಘು ಸಿವಿರಾಮನ್ ನಗರ ಕ್ಷೇತ್ರ, ರಿಜ್ವಾನ್ ಅರ್ಷದ್ ಶಿವಾಜಿನಗರ ಕ್ಷೇತ್ರ, ಎನ್ಎ ಆರಿಸ್ ಶಾಂತಿನಗರ ಕ್ಷೇತ್ರ, ಶರತ್ ಬಚ್ಚೇಗೌಡ ಹೊಸಕೋಟೆ ಕ್ಷೇತ್ರ, ಧೀರಜ್ ಮುನಿರಾಜು ದೊಡ್ಡಬಳ್ಳಾಪುರ ಕ್ಷೇತ್ರ, ಎನ್ ಶ್ರೀನಿವಾಸಯ್ಯ ನೆಲಮಂಗಲ ಕ್ಷೇತ್ರ, ಎಂ ಕೃಷ್ಣಪ್ಪ ಬೆಂಗಳೂರು ದಕ್ಷಿಣ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಎಲ್ಎ ಯಾರು ಕಮೆಂಟ್ ಮಾಡಿ ಅಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.